ಬಸರಿಯಾದ ಹೆಣ್ಣು ಕೂಡ ಸುಳ್ಳು ಹೇಳಲ್ವಂತೆ. ಮಗುನ ಮುಚ್ಚಿಟ್ಟು ಅವಳೇನು ಸಾಧಿಸ್ಬೇಕಾಗಿದೆ ಹೇಳಿ? ನಾನು ಮಾತಾಡಲಿಲ್ಲ ಅಂದರೆ ನಿಮಗೆ ಬೇಜಾರಾಗುತ್ತೆ ಅತ್ತೆ. ನನಗೆ ಮಾತಾಡೋಕ್ಕೆ ಹಿಂಸೆ ಆಗುತ್ತೆ. ನನ್ನ ಮಾತು ನನಗೆ ಹಿಂಸೆ ಕೊಡುತ್ತೆ ಅತ್ತೆ. ಈ ಬೆಳಕಲ್ಲಿ ನನಗಿರೋಕ್ಕಾಗ್ತಾ ಇಲ್ಲ. ನನ್ನನ್ನು ಒಬ್ಬಳೇ ಇರೋಕ್ಕೆ ಬಿಡ್ತೀರಾ? ಈ ಬೆಳಕು ನನಗೆ ಬೇಡ ಅತ್ತೆ. ತುಂಬ ಥ್ಯಾಂಕ್ಸ್. ದೀಪಾ ಆಂಟಿ ಕೊಟ್ಟ ರಿಪೋರ್ಟು ತುಂಬ ಕೆಲಸ ಮಾಡ್ತು. ಹೌದಾ? ಏನಾಯ್ತು? ಅತ್ತೆ ಜಗಳಕ್ಕೆ ಬಂದ್ಬಿಟ್ರು. ನೀನು ಯಾವಾಗಲೇ ಬಸರಿ ಆದೆ ಅಂತ ಬೈತಾನೆ ಬಂದರು. ದೀಪಾ ಆಂಟಿ ರಿಪೋರ್ಟ್ ಕೊಡದೇ ಇದ್ದಿದ್ರೆ ನನ್ನ ಕತೆ ಮುಗ್ದೇ ಹೋಗ್ತಿತ್ತು. ರಿಪೋರ್ಟ್ ತೋರಿಸಿದ ತಕ್ಷಣ ಎಲ್ಲರೂ ಬಾಯಿ ಮುಚ್ಕೊಂಡ್ರು. ಈಗೇನೋ ಸರಿ, ದೀಪಾ ನನ್ನ ಫ್ರೆಂಡ್ ಆಗಿದ್ದಕ್ಕೆ ಈ ರೀತಿ ರಿಪೋರ್ಟ್ ಕೊಟ್ಲು. ಈಗಿನ ವಿಚಾರ ಬಿಡು ಅರ್ಚನಾ, ಮುಂದೆ ಹೇಗೆ ನಿಭಾಯಿಸ್ತೀಯ? ತುಂಬ ಕಷ್ಟ ಆಗುತ್ತೆ. 4 ತಿಂಗಳು ಹೋದರೆ ದೇಹನೇ ಬದಲಾಗ್ತಾ ಹೋಗಬೇಕು. ಅದನ್ನು ಆಮೇಲೆ ನೋಡ್ಕೊಂಡ್ರಾಯ್ತು. ಹರಿಗೆ ನಾನೇ ಅವನ ಹೆಂಡತಿ ಅಂತ ಒಪ್ಪಿಸ್ಬೇಕಾಗಿತ್ತು, ಒಪ್ಸಾಯ್ತು. ಆದರೆ ಹೀಗೆ ಮಾಡಿದ್ದು ಮುಂದೆ ನಿನಗೆ ಉಲ್ಟಾ ಆಗಲ್ವಾ? ಅವಾಗ ಏನು ಮಾಡ್ತೀಯ? ನಾನೇನು ಮಾಡಲಿ ಹೇಳಮ್ಮ? ನನಗೂ ಹರಿಗೂ ಮೊದಲನೇ ರಾತ್ರಿನೇ ನಡೆದಿಲ್ಲ ಅಂತ ವಾದ ಮಾಡೋಕ್ಕೆ ಬಂದರು ಅತ್ತೆ. ಅವ್ರ ಎದುರಿಗೆ ನಾನೇನು ಮಾತಾಡಲಿ ಹೇಳು? ಹರಿಗೂ ಯಾವುದೂ ನೆನಪಿಲ್ಲ, ಅದೇ ನನಗೆ ಒಳ್ಳೇದಾಯ್ತು. ಅತ್ತೆ ವಾದ ಮಾಡಿದಾಗ ಹರಿಗೆ ನೆನಪಿತ್ತಾ ಅಂತ ಕೇಳಿದೆ. ರಿಪೋರ್ಟ್ ತಗೊಂಡೋಗಿ ಅವನ ಕೈಗೆ ಕೊಟ್ಟೆ. ಧರ್ಮಯ್ಯನ ಮನೇಲಿ ಎಲ್ಲರೂ ಉಸಿರೇ ನಿಂತೋಯ್ತು. ದೀಪಾ ಆಂಟಿ ರಿಪೋರ್ಟ್ ಕೊಡಲಿಲ್ಲ ಅಂದಿದ್ರೆ ಇವತ್ತಿಂದ ನಾನು ಈ ಮನೇಲಿ ಇರೋಕ್ಕೆ ಆಗ್ತಿರ್ಲಿಲ್ಲ. ಹರಿಗೆ ಹೆಂಡ್ತಿನೇ ಅಲ್ಲ ಅಂತ ಮನೆ ಬಿಟ್ಟು ಓಡಿಸ್ಬಿಡ್ತಿದ್ರು. ಹರಿನೂ ನೆನಪಿಲ್ಲ ಅಂತಿದ್ದ. ಆಗ ನನ್ನ ಗತಿ ಏನಾಗ್ತಿತ್ತು ಹೇಳು? ಹರಿ ಈಗ ನಿನ್ನ ಜೊತೆನೇ ಇದ್ದಾನಾ? ಇಲ್ಲಮ್ಮ, ಅವ್ರ ಮನೆಲ್ಲ ಇದ್ದಾನೆ. ಹರಿಗೆ ನನ್ನ ಮೇಲೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಅವ್ನು ನನ್ನ ಜೊತೆ ಮಾತಾಡೋದ್ರಲ್ಲೇ ಅರ್ಥ ಆಯಿತು
ಡಾಕ್ಟರ್ ರಿಪೋರ್ಟ್ನ ಹರಿ ಓದಿದ್ದಾನೆ. ಖಂಡಿತ ಅವ್ನು ನನ್ನನ್ನು ಬಿಟ್ಕೊಡಲ್ಲ. ಅವನ ತಲೆ ಒಳಗಡೆ ಅಂಥ ಮದ್ದು ತುಂಬಿದ್ದೀನಿ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಇದುವರೆಗೇನೋ ಸರಿ, ಆದರೆ ಮುಂದೆ ಹೇಗೆ ಅನ್ನೋ ವಿಚಾರ ನನಗೆ ಕಾಡ್ತಿದೆ ಅರ್ಚನಾ. ದೇವ್ರಿದ್ದಾನೆ ಬಿಡಮ್ಮ. ಆಂಟಿಗೆ ಮೊದಲು ನನ್ನ ಥ್ಯಾಂಕ್ಸ್ ಹೇಳು. ಅಣ್ಣ 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 ಹೋಗಿದ್ದಾಳೆ ಅಂತ ಯಾಕೂ ನಿನಗೆ ಅರ್ಥ ಆಗ್ತಿಲ್ಲ. ಆಸ್ಪತ್ರೆಯಿಂದ ಬಂದಾಗಿಂದ ನೋಡ್ತಾ ಇದ್ದೀನಿ, ನೀವು ಇವಳ ಬಗ್ಗೆನೇ ಮಾತಾಡ್ತಿದ್ರಿ. ಅರ್ಚನಾ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಇವಳು ನಿನ್ ನಿಜವಾದ ಹೆಂಡತಿ, ಈ ಮನೆ ಸೊಸೆ. ಆದ್ರೆ ಅರ್ಚನಾ ನನ್ನ ಮಗುವಿನ ತಾಯಿ. ಹರಿ, ನೋಡು ಅವಳನ್ನ. ನಿನ್ಗಿನ್ನು ವಿಷಯ ಪೂರ್ತಿಯಾಗಿ ಗೊತ್ತಿಲ್ಲ, ಅರ್ಥ ಮಾಡ್ಕೋ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಮ್ಮ. ಇವಳು ಈ ಮನೆ ಸೊಸೆ, ಆದ್ರೆ ಅರ್ಚನಾ ನನ್ನ ಹೆಂಡತಿ. ಅದು ಅಲ್ಲದೆ ನನ್ನ ಮಗುವಿನ ತಾಯಿ. ಅವಳನ್ನ ನೋಡ್ಕೊಡೋದಕ್ಕೆ ನೀವಿದ್ದೀರಿ. ಆದ್ರೆ ಅರ್ಚನಂಗೆ ಯಾರೂ ಇಲ್ಲ. ಅರ್ಚನಾ ಗರ್ಭಿಣಿಯಾಗಿರೋ ಈ ಟೈಮ್ನಲ್ಲಿ ನ್ಯಾಯವಾಗಿ ನೀವು ಅವಳ ಜೊತೆಗೆ ಇರಬೇಕಿತ್ತು. ಅವಳನ್ನ ಮನೆ ಕರೆದು ಆರೈಕೆ ಮಾಡಬೇಕಿತ್ತು. ಅವಳು ಹೊಟ್ಟೆಯಲ್ಲಿರೋದು ನಿಮ್ಮ ಮೊಮ್ಮಗು ಅನ್ನೋ ಕನಿಷ್ಠ ಪ್ರೀತಿನೂ ನಿಮ್ಮ ಹತ್ರ ಇಲ್ಲ ಅಂದ್ರೆ ನೋವಾಗುತ್ತೆ, ಆಶ್ಚರ್ಯ ಆಗುತ್ತೆ. ಇನ್ನೂ ಕೆಲವು ವಿಚಾರಗಳು ನನಗೆ ಗೊತ್ತಿಲ್ಲ. ಬೇರೆ ಯಾವ ವಿಚಾರನೂ ಬೇಕಾಗಿಲ್ಲ ಅಪ್ಪ. ಅವಳು ಮಗುವಿನ ತಾಯಿ ಆಗೋಳು ಅನ್ನೋದಷ್ಟೇ ಸಾಕಲ್ವಾ? ನೀವು ನಿಮ್ಮ ಕರ್ತವ್ಯ ಮರ್ತಿದ್ದೀರಿ. ತಂದೆಯಾಗಿ ನಾನು ನನ್ನ ಕರ್ತವ್ಯ ಮಾಡ್ತೀನಿ.
ಅರ್ಚನಾ, ನೋಡು, ಈಗ ನಿಮ್ಗೆ ಸಮಾಧಾನ ಆಯ್ತಾ? ಇನ್ನು ಮುಂದೆ ಯಾವತ್ತೂ ನೀನು ಅಳೋ ಹಾಗಿಲ್ಲ. ಹರಿ ಯಾವತ್ತಿದ್ರೂ ನಿನ್ನವನೇ. ಹರಿ, ಹರಿ, ನೀನು ಅದೇ ಅಪ್ಪನ ಮಗನ? ಅಕ್ಕ, ಇದು ನನ್ನ ಹರಿ. ಅವ್ರ ಅಪ್ಪನ ಥರ ಜಾರ್ಕೊಳ್ಳೋ ಮೋಸ್ಕರ ಅಲ್ಲ. ನೀನೇನು ಹೇಳ್ತಿದ್ಯಾ ಅರ್ಚನಾ? ಏನಿಲ್ಲ ಹರಿ, ನಾನು ಮೋಸ ಹೋದೆ. ಅರ್ಚನಾಗ್ ನೀನು ಮೋಸ ಮಾಡಲಿಲ್ಲ. ತುಂಬ ಗೌರವ ಕೊಟ್ಟು ಅವಳನ್ನು ಕಾಪಾಡಿದೆ. ನೋಡಿ ಮಂಜುಳಕ್ಕ, ನೀವು ಅರ್ಚನಾ ಅಕ್ಕ ಅಂತ ಮಾತ್ರ ನಂಗೆ ಗೊತ್ತು. ಬೇರೆ ಯಾವ ವಿಷಯನೂ ನಂಗೆ ಗೊತ್ತಿಲ್ಲ. ಆದರೆ ಇಲ್ಲಿ ನಮ್ಮ ಅಪ್ಪನ ವಿಷಯ ಯಾಕೆ ಬಂತು? 5 ವರ್ಷ ಬೆಳೆದು ದೊಡ್ಡವಳಾಗಿರೋ ಮಗಳನ್ನ ನಿಮ್ಮಪ್ಪ ನಂದಲ್ಲ ಅಂದು ತಿರಸ್ಕಾರ ಮಾಡ್ದ. ಅವನಿಗದು ಅವನದೇ ಮಗು ಅಂತ ಗೊತ್ತಿದೆ, ಆದ್ರೂ ಅಲ್ಲ ಅಂತ. ಆದ್ರೆ ನೀನು ಅರ್ಚನಾ ಹೊಟ್ಟೆಲಿ ನಿನ್ನ ಮಗು ಇದೆ ಅನ್ನೋ ಸುದ್ದಿ ಕೇಳಿದ ಕೂಡಲೇ ಅವಳ ಜೊತೆ ಬಂದೆ. ನೀನು ತುಂಬ ದೊಡ್ಡ ಮನುಷ್ಯ ಹರಿ. ಅರ್ಚನಾ, ನನಗೆ ಒಂದು ಅರ್ಥ ಆಗ್ತಿಲ್ಲ. ಅಪ್ಪ ಮಗು ಏನಿದೆಲ್ಲ? ಹರಿ, ಮಂಜುಳಕ್ಕ ನನ್ನ ಸ್ವಂತ ಅಕ್ಕ ಅಲ್ಲ. ಅಲ್ಲಿ ಇನ್ನೊಬ್ಳಿದ್ದಾಳಲ್ಲ, ಕಲ್ಪನಾ, ಅವರಕ್ಕ. ನಿಮ್ಮಪ್ಪ ಇವ್ರ ಜೊತೆ ಕೆಲವು ದಿನ ಸಂಸಾರ ಮಾಡಿದ್ರಂತೆ. ನಿಮ್ಮಪ್ಪನಿಗೆ ಮದುವೆ ಆಗಿ ಮಕ್ಕಳಿದ್ದಾರೆ ಅಂತಲೂ ಹೇಳ್ದೆ ಮೋಸ ಮಾಡಿದ್ರು. ಇವರು ನಂಬ್ಕೊಂಡ್ರು. ಈಗ 5 ವರ್ಷದ ಮಗು ಇದೆ. ಐದು ವರ್ಷ ಬೆಳೆದು ದೊಡ್ಡವಳಾಗಿರೋ ಮಗಳನ್ನ ನಿಮ್ಮಪ್ಪ ನಂದಲ್ಲ ಅಂದ. ಮಗು ಸಮೇತ ಮಂಜುಳಕ್ಕ ಇಲ್ಲಿಗೆ ಬಂದ್ರೆ ನಿಮ್ಮಪ್ಪ ಇವರನ್ನ ಓಡಿಸ್ಬಿಟ್ರು. ಅರ್ಚನಾ ನನ್ಗಿಲ್ಲಿರೋದಕ್ಕೆ ಜಾಗ ಕೊಟ್ರು. ಮಗಳು ಚಂದನ ಮನೇಲಿ ನಮ್ಮ ಅಪ್ಪ ಅಮ್ಮ ನೋಡ್ಕೊತಾ ಇದ್ದಾರೆ. ಅದನ್ನೆಲ್ಲ ನಿಧಾನವಾಗಿ ಮಾತಾಡೋಣ. ನಾನು ಹೋಗಿ ನಿಮ್ಮಿಬ್ರಿಗೂ ಕಾಫಿ ತರ್ತೀನಿ. ಅರ್ಚನಾ, ನೀನು ನಿಜವಾಗ್ಲೂ ಗ್ರೇಟ್. ತುಂಬ ಒಳ್ಳೆ ಮನಸ್ಸಿದೆ ನಿಮಗೆ. ನನಗಿಂತ ನಿನ್ನ ಮನಸ್ಸು ದೊಡ್ಡದು ಹರಿ. ಇವತ್ತೆಲ್ರೆದ್ರಿಗೂ ನನ್ನ ಮಾನ ಕಾಪಾಡ್ತಿಲ್ಲ. ಇಷ್ಟು ದಿನ ನಿನ್ಗಾಗ್ಪಟ್ಟು ಕಷ್ಟ ಎಲ್ಲ ಒಂದೇ ಕ್ಷಣದಲ್ಲಿ ಕರ್ಗೋಯ್ತು. ಹರಿ, ಇವ್ರು ಯಾರು ಹೇಳಿ ನೋಡೋಣ? ಹಲಸಿನ ಹಣ್ಣಿನ ಕಡುಬು, ಮುಳುಕ, ಸೀತತೆ. ಇವತ್ತಿಗೂ ನಿಮ್ಮ ಮುಖ ನೋಡಿದಾಗ ನಂಗೆ ನೆನಪಾಗೋದು ನಿಮ್ಮನೆ
ಹಲಸಿನ ಹಣ್ಣಿನ ಕಮ್ಮನೋ ಪರಿಮಳ. ಚಿನ್ನಯ್ಯ ಮಾವ ಹಾಡು ನನ್ನ ಕೂರಿಸ್ಕೊಂಡು ನೀನು ಹಾಡ್ಕಲಿ ನೀನು ಹಾಡ್ಕಲಿ ಅಂತ ಹೇಳ್ತಿದ್ರಿ ಅಲ್ವಾ? ಹರಿ, ಇವತ್ತು ನನ್ನ ಜೀವನ ಸಾರ್ಥಕ ಆಯ್ತು ಕಣಪ್ಪ. ನನ್ನ ಮಗಳು ಮತ್ತೆ ಕಣ್ಣೀರಲ್ಲಿ ಕೈ ತೊಳಿಬೇಕಂತ ಅದೆಷ್ಟು ದೇವರನ್ನ ಪ್ರಾರ್ಥನೆ ಮಾಡಿದ್ದೆ. ಏನು ಅಂತ ಮಾತಾಡ್ತೀರಿ? ಹರಿ ಯಾವತ್ತಿದ್ರೂ ನಮ್ಮಳಿಯನೇ. ಅವನಿಗೆ ಒಳ್ಳೇದು ಕೆಟ್ಟದ್ದು ಎಲ್ಲ ಗೊತ್ತಿದೆ. ಬಂದ್ರಪ್ಪ, ಆಗ್ಲಕಾಯಿ ಬೇವನಕಾಯಿ, ಇನ್ನು ಶುರು ಸಂಗೀತ ಕಚೇರಿ. ಹಾರ್ಮೋನಿಯಂ ತಬಲ ಬಂದಿಲ್ಲ. ಅದೇನಾದ್ರು ಇದ್ದಿದ್ರೆ ಒಬ್ಬ ಹಾರ್ಮೋನಿಯಂ ಹಿಡ್ಕೊಂಡು ಇನ್ನೊಬ್ರು ಇಂಥ ನಿರ್ಗತಿಕರಿಗೆಲ್ಲ ಈ ಕಾಡು ಮಲ್ಲಿಗೆ ಎಸ್ಟೇಟು ವೇದಿಕೆ ಆಗ್ಬಿಡ್ತು. ಅಯ್ಯಯ್ಯೋ ದೇವ್ರೇ, ನನ್ನ ಮಗನನ್ನ ಕಾಪಾಡು ದೇವ್ರೇ, ಕಾಪಾಡು. ಕಳ್ಳರ ಕೈಯಲ್ಲಿ ಗಂಟು ಕೊಟ್ಟಾಗಿದೆ. ಸೊಸೆ ಅನಿಸ್ಕೊಂಡವಳು ಈಗಾಗಲೇ ಒಬ್ಬ ಗಂಡನ್ನ ನುಂಗಿ ನೀರು ಕುಡಿದು ಬಿಟ್ಟಿದ್ದಾಳೆ. ಅವಳು ಕಾಲ್ಗುಣನ ಅಂತದ್ದು ದರಿದ್ರ. ಈಗ ಇನ್ನೊಬ್ಬ ಗಂಡ ಸತ್ರೆ ನಾನು ನನ್ನ ಮಗನ ಕಳ್ಕೋಬೇಕಾಗುತ್ತೆ ದೇವ್ರೆ. ಕಾಪಾಡು ದೇವ್ರೆ ನನ್ನ ಮಗನ್ನ. ಹಾಗಾಗೋದು ಬೇಡ, ಕಾಪಾಡು ದೇವ್ರೆ. ಅಪ್ಪ, ಏನ್ ಮಾತಾಡ್ತಿದ್ದೀರಾ? ಹೌದಪ್ಪ, ನೀನೀಗ ಯಾರನ್ನ ಹೆಂಡತಿ ಅಂದ್ಕೊಂಡಿದ್ಯೋ ಅವಳದ್ದು ಕೆಟ್ಟ ಜಾತಕ. ಗಂಡನ ಸಾಯಿಸೋ ಗ್ರಹಗತಿ ಅವಳದ್ದು. ಕಾಲ್ಗುಣ ಸರಿ ಇಲ್ಲ. ನನಗೆ ನನ್ನ ಮಗ ಬೇಕು ಕಣೋ, ನನ್ನ ಮಗ ಬೇಕು ನನಗೆ. ಅರ್ಚನಾ ಜೊತೆ ಮದುವೆ ಫಿಕ್ಸ್ ಮಾಡುವಾಗ ಅವಳು ಕಾಲ್ಗುಣ ಏನು ಅಂತ ಗೊತ್ತಿರ್ಲಿಲ್ವಾ ನಿಮ್ಗೆ? ಆಗ ನಾನು ಸಾಯ್ಬೋದು ಅಂತ ಗೊತ್ತಿರ್ಲಿಲ್ವಾ ನಿಮ್ಗೆ? ಅಥವಾ ಗೊತ್ತಿದ್ರು ಮಗ ಸತ್ರು ಸಾಯ್ಲಿ ಅಂತ ಮದುವೆ ಮಾಡಿದ್ರಪ್ಪ?